ಎಲ್ಲರಿಗೂ ನಮಸ್ಕಾರ. ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇನ್ಯಾಕ್ ತಡ, ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಬರೋನು ಬರ್ರಿ. ನೋಡ್ರಿ, ಇವಾಗ ಮನ್ಯಾಗ ಬ್ಲಾಂಕೆಟ್ ಅದು ಆಗಿರ್ಬೋದು, ಚಾದರ್ ಆಗಿರ್ಬೋದು, ಲಾಸ್ಟಿಗೆ ಕೌಂದಿ ಅಂತಾರಲ್ಲ, ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರ್ತೈತಿ. ಅವು ಏನೋ ಒಂದು ಹಾಸಿಗೆ ಹೊಲಸಾಗಿದ್ರು ತೊಳಿದಂದ್ರೆ ಎಲ್ಲರಿಗೂ ಬಿರಿರಿ ಅಂದ್ರೆ ಭಾರ ಇರ್ತಾವಲ್ಲ, ನೆಗುದಾಗಂಗಿಲ್ಲ ಅಂತಾರಲ್ರಿ. ಹಂಗೆ ಬಿರಿ ಇರೋದು ಸಿಂಪಲ್ಲಾಗಿ ನಾವೇನೂ ತೊಳೆಯಲ್ಲ ಅಂದ್ರೆ ಒಗಿದು ಅಂತಾರಲ್ಲ, ಆ ರೀತಿ ಏನೂ ಮಾಡಲ್ಲ. ಆರಾಮಾಗಿ ಬರೀ ನೀರೊಳಗೆ ನೆನೆ ಹಾಕಿ ಸ್ವಚ್ಛ ಮಾಡ್ಕೋಬೋದು. ಹೆಂಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋನು ಬರ್ರಿ. ನೋಡ್ರಿ, ಒಂದು ಬುಟ್ಟಿಯೊಳಗೆ ವಿಮ್ ಜೆಲ್ ಹಾಕೊಂಡೀನಿ ನಾನು. ಅದು ವಿಡಿಯೋ ಸ್ಕಿಪ್ ಆಗೈತಿ, ವಿಡಿಯೋ ಆನ್ ಆಗೈತಿ ತಿಳ್ಕೊಂಡೀನಿ. ಅದರ ವಿಡಿಯೋ ಆನ್ ಆಗಿರಲಿಲ್ಲ, ನಾನು ನೋಡೇ ಇಲ್ಲ. ಹಂಗೆ ಹೋಲ್ಡಿಟ್ಟನ ವಿಮ್ ಜೆಲ್ ಹಾಕಿಬಿಟ್ಟೀನಿ. ತೋರಿಸ್ತು ನೋಡ್ರಿ. ಇದ್ರಲ್ಲೇ ನಾನು ಒಂದು 3 ಟೀ ಸ್ಪೂನ್ ಆಗಷ್ಟು ಸಣ್ಣ ಉಪ್ಪಿಟ್ಟು ಸ್ಪೂನ್ ಇರ್ತಾವಲ್ಲ, ಅದರಲ್ಲೇ 3 ಸ್ಪೂನ್ ಆಗಷ್ಟು ವಿಮ್ ಜೆಲ್ಲ ಹಾಕೊಂಡೇನಿ ರೀ. ಇದಕ್ಕನ ಇವಾಗ 1 ಸ್ಪೂನ್ ಆಗಷ್ಟು ಉಪ್ಪು ಹಾಕೋಬೇಕು, ಮತ್ತು 1 ಟೀ ಸ್ಪೂನ್ ಆಗಷ್ಟು ಅಡುಗೆ ಸೋಡಾ ಅಂತಾರಲ್ಲ, ಅಡುಗೆ ಸೋಡಾನ ಹಾಕೋಬೇಕ್ರಿ. ಸಿಂಪಲ್ ಐತಿ. ಇದನ್ನ ಈ ರೀತಿ ನೆನೆ ಹಾಕಿಬಿಟ್ರೆ ಮುಗೀತು. ಮುಂಜಾನೆ ಒಮ್ಮೆ ನೆನೆ ಹಾಕಿರ 1-2 ತಾಸು ಬಿಟ್ಟು ಅಂದ್ರೆ ಫುಲ್ಲು ಸ್ವಚ್ಛ ಆಗಿಬಿಡ್ತೈತಿ. ನೀರು ಒಂದು ಸ್ವಲ್ಪ ಜಾಸ್ತಿ ತಗೋರಿ, ಅಂದ್ರೆ ಹಾಸಿಗೆ ತೊಳೆದು ಅಂದ್ರೆ ನೆನೆದು ನೀರು ಒಂದು ಸ್ವಲ್ಪ ಹಾಸಿಗೆ ಮ್ಯಾಲೆ ಬರಬೇಕಲ್ಲ, ಅಷ್ಟು ನೀರು ತೊಗೊಂಡ್ರೆ ಸಾಕ್ರಿ. ನೋಡ್ರಿ, ಇವಾಗ ಇದಕ್ಕನ ನಾನು ಸಾಬೂನು ಪುಡಿನ ಹಾಕೊಳತ್ತೀನಿ, ಅಂದ್ರೆ ಡಿಟರ್ಜೆಂಟ್ ಪೌಡರ್. ನೀವು ಯಾವ್ದು ತೊಗೋತೀರಲ್ಲ, ನೀವು ಯಾವ್ದು ಯೂಸ್ ಮಾಡ್ತಿರಲ್ರಿ ಅರ್ಬಿಗೆ, ಅದನ್ನ ಹಾಕ್ರಿ. ನಾನು ಟೈಡ್ ಯೂಸ್ ಮಾಡ್ತೇನೆ. ನಾನು ಟೈಡನ್ನು ಒಂದು 3 ಸ್ಪೂನ್ ಆಗಷ್ಟು ಹಾಕೀನಿ. 3-4 ಸ್ಪೂನ್ ಹಾಕಿದ್ರೆ ಸಾಕು. ಅಂದ್ರೆ ನೀರಿನ ಅಳತಿ ಪ್ರಕಾರ ಹಾಕ್ರಿ ಡಿಟರ್ಜೆಂಟ್ ಪೌಡರ. ಉಳ್ದೆಲ್ಲ ಒಂದು 2 ಸ್ಪೂನ್ ಹಾಕಿದ್ರೆ ಸಾಕ್ರಿ. ಇದನ್ನು ಇವಾಗ ಒಂದು ಸರಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟ ಐತ್ರಿ, ಏನು ಜಾಸ್ತಿ ಬಿರಿ ಇಲ್ಲ. ಇಷ್ಟರೊಳಗೆ ಎಷ್ಟು ಹಸನಾಗ್ತಾವೆ ಅರ್ಬಿ ಅಂದ್ರೆ, ಹಾಸಿಗೆ ಭಾಳ ಹಸನಾಗ್ತಾವೆ. ನಾನು ಆಲ್ರೆಡಿ ಇದ್ರದ್ದು ವಿಡಿಯೋ ಮಾಡಿದ್ನಿ. ಇನ್ನೊಮ್ಮೆ ನಿಮ್ಗೆ ಯೂಸ್ ಆಗಲಿ ಅಂದ್ರೆ ನಾನು ಇನ್ನೊಂದು ಬ್ಲ್ಯಾಂಕೆಟ್ ತೊಳೆಯಕತ್ತಿದ್ನಿ. ಅದಕ್ಕೆ ಇನ್ನೊಂದು ಸಾರಿ ನಿಮ್ಗೆ ಯೂಸ್ ಆಗಲಿ, ನೋಡಲ್ದವ್ರಿಗೆ ಗೊತ್ತಾಗ್ತೈತಿ ಅಂತ ಹೇಳಿ ತೋರ್ಸಿನ್ರಿ ನಿಮ್ಗೆ. ನೋಡ್ತಿರ್ಬೋದು, ಇವಾಗ ನಾನೇನು ಬ್ಲ್ಯಾಂಕೆಟ್ ತೊಗೊಂಡಿನೆಲ್ಲ ತೊಳಿಲಕ್ಕ ಅದನ್ನು ಇದಕ್ಕೆ ಹಾಕಿಬಿಡ್ಬೇಕು. ಇಷ್ಟ ಐತಿ. ನಾವೇನು ಇದನ್ನು ಜಾಸ್ತಿ ಒಗಿಬೇಕಪ್ಪ, ಭಾರ ಐತಲ್ಲ, ಹೆಂಗೆ ಒಗಿಯೋದು, ನೆಗುವಂಗಿಲ್ಲ, ಯಾವುದೂ ಟೆನ್ಷನ್ ಇಲ್ಲ. ಬೇಕಾದಷ್ಟು ದೊಡ್ಡ ಬ್ಲ್ಯಾಂಕೆಟ್ ಇರಲಿ, ದೊಡ್ಡ ಬುಟ್ಟಿಯೊಳಗೆ ಈ ರೀತಿ ಅದು ಬ್ಲ್ಯಾಂಕೆಟ್ ಮುಳುಗು ಅಷ್ಟು ಅಲ್ಲ. ಯಾವುದೋ ಒಂದು ಬೆಡ್ಶೀಟ್ ಏನು ತೊಗೊಂಡ್ರು ಅದು ಮುಳುಗುವಷ್ಟು ನೀರು ಹಾಕಬೇಕ್ರಿ. ಕಾಣಿಸ್ತೈತಲ್ಲ ಅಷ್ಟು ನೀರು ಹಾಕಬೇಕು. ನೋಡ್ತಿರ್ಬೋದು, ಇಷ್ಟು ನೀರು ಹಾಕಿ ಒಂದು ಸ್ವಲ್ಪ ಈ ರೀತಿ ಕರೆಕ್ಟಂಗಿ ಇದನ್ನು ಮಿಕ್ಸ್ ಮಾಡಿರಿ. ಅಂದ್ರೆ ಕೆಳಗೆ ಮೇಲೆ ಮಾಡಿರಿ, ಅಂದ್ರೆ ನೆನಿತೈತಲ್ಲ, ನೆನಿಲಕ್ಕ ಬಿಡಬೇಕು. ನೋಡಿರಿ, ಇಷ್ಟು ಬರೀ ಹಾಕಿರುಪ್ಲೇನ ಹೊಲಸು ಹೊಂಟೈತಿ, ಭಾಳ ಸ್ವಚ್ಛ ಆಗ್ತೈತಿ. ಯಾಕಂದರೆ ಸೋಡಾ ಆಗಿರ್ಬೋದು, ವಿಮ್ ಜೆಲ್ ಆಗಿರ್ಬೋದು, ಉಪ್ಪಾಗಲಿ ಎಲ್ಲವೂ ಭಾಳ ಜಲ್ದಿ ಇದ್ರಾಗಿರೋ ಕೊಳೆನ ಅಂದ್ರೆ ಹೊಲಸನ್ನು ತೆಗ್ದು ಹಾಕ್ತಾವ್ರಿ. ಇದನ್ನು ಈ ರೀತಿ ನೆನಿಲಕ್ಕ ಹಾಕಿ ಬಿಟ್ಬಿಡ್ಬೇಕ್ರಿ. ಇದು ಇಲ್ಲ ಅಂದ್ರೆ ಒಂದು 2-3 ತಾಸು ಬಿಡ್ರಿ. ನಿಮಗೆ ಟೈಮ್ ಇದ್ರೆ ರಾತ್ರಿ ನೆನೆ ಹಾಕ್ರಿ, ಮುಂಜಾನೆ ನೋಟಿಗೆ ಫುಲ್ಲು ಫಳ ಹೊಳಿತಿರ್ತೈತಿ ಹಾಸಿಗೆ. ನೋಡ್ರಿ, ನಾನು ಒಂದು 3 ತಾಸು ಬಿಟ್ಟಿದ್ನಷ್ಟೇ. ನಾನು ಮುಂಜಾನೆ ನೆನೆ ಹಾಕಿನಲ್ಲ, 3 ತಾಸು ಬಿಟ್ಟಿದ್ನಿ. ನೋಡ್ತಿರ್ಬೋದು, ಹೊಲಸು ಬರಾಕತೈತಲ್ರಿ, ಎಷ್ಟು ಹಸನಾಗೈತಿ ಅಂದ್ರೆ ಅದು ಬ್ಲ್ಯಾಂಕೆಟ. ನಾವೇನು ಇದನ್ನು ತೊಳೆಯೋ ಅವಶ್ಯಕತೆ ಇಲ್ಲ ಎಕ್ಸ್ಟ್ರಾ. ಬರೀ ನೀರು ಚೇಂಜ್ ಮಾಡಿ ಒಂದು ಸ್ವಲ್ಪ ಹಿಂಡಿ ಒಣ ಹಾಕಿದ್ರೆ ಮುಗೀತು. ಇದನ್ನು ತಿಕ್ಕಾಕ ಹೋಗಬೇಡ್ರಿ. ಇನ್ನು ಅಂದ್ರೆ ತೊಳಿತಾರಲ್ಲ, ಒಗಿದಿರ್ತೈತಲ್ಲ, ಆ ರೀತಿ ಒಗಿದೆಲ್ಲ ಏನು ಮಾಡೋಕ್ಕೆ ಹೋಗಬೇಡ್ರಿ. ಇಲ್ಲೇನ ಸಾಕನಷ್ಟು ಹೊಲಸ ಹೋಗ್ಬಿಟ್ಟೈತಿ. ನಾ ಹೇಳಿನಲ್ಲ, ಆದಷ್ಟು ರಾತ್ರಿ ನೆನೆ ಹಾಕಿ ಮುಂಜಾನೆ ಹಿಂಡಿ ಹಾಕ್ರಿ, ಜಲ್ದಿ ಸ್ವಚ್ಛ ಆಗ್ತೈತಿ. ನೋಡ್ರಿ, ಇವಾಗ ನಾನು ಒಂದು 2-3 ನೀರು ಚೇಂಜ್ ಮಾಡಿ ಸ್ವಚ್ಛಂಗಿ ತೊಳೆದು ಅಂದ್ರೆ ಹಿಂಡಿ ಒಣ ಹಾಕಿಬಿಡ್ತು. ಅದನ್ನು ನೊರೆ ಎಲ್ಲ ಇರ್ತೈತಲ್ಲ, ಅದೆಲ್ಲ ಹೋಗುತ್ತಾನ ಒಂದು 3-4 ಸರಿ ನೀರೊಳಗೆ ನೀರು ಎಕ್ಸ್ಚೇಂಜ್ ಮಾಡಿ ತೊಳೆದು ಹಾಕಿರ ಮುಗೀತ್ರಿ. ಸಿಂಪಲ್ ಐತಿ, ಏನು ಜಾಸ್ತಿ ಕಷ್ಟ ಇಲ್ಲ. ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ, ಚಲೋ ರಿಸಲ್ಟ್ ಐತಿ. ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿರಿ ಬೇಕಾದ್ರೆ. ಭಾಳ ಅಂದ್ರೆ ಭಾಳ ಸ್ವಚ್ಛ ಆಗ್ತೈತಿ. ನೋಡಿರಿ, ಈ ರೀತಿ ಒಂದು ಸ್ವಲ್ಪ ಹಿಂಗೆ ತಿಕ್ಕಿದಾರಗತ್ಲೆ ಮಾಡಿ ಇದನ್ನು ನೀರೊಳಗೆ ಇದನ್ನು ಹಿಂಡಿ ಒಣ ಹಾಕಿಬಿಟ್ರೆ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ನಂಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ವಿಡಿಯೋ ಎಂಡ್ ತನಕ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.